Very, very warm welcome to all the exhibitors who have come here, and I hope that, as mentioned by Kaushik ji, this is an exhibition of one kind. It is not a very niche exhibition, and we see general exhibitions everywhere, but a niche exhibition specific to surface and surface treatments are difficult to find. So I am very much sure at the beginning only I want to mention that it's going to be a great success. This first edition of Bangalore SurfaceExpo 2024. Importantly, exhibitions are very important part of the business cycle. This brings interested parties on a single platform to engage, display their technologies, which enables to enhance their businesses. So exhibitions are very good, and congratulations, Laghu Udyog Bharati, to start this. India is soon going to be the third largest economy of the world, and also it's becoming the next manufacturing hub of the world. It has all the ingredients available. We are projecting a growth rate of 7% plus in the next coming years. ಈ ಒಂದು ಸರ್ಫೇಸ್ ಎಕ್ಸ್ಪೋ ನಮ್ಮ ಮಹಿಮೆ ಮಹತ್ವ ಏನಂದರೆ ನಮ್ಮ ಸಂಜಯ್ ಭಟ್ರು ಅವರು ಮತ್ತು ಅವರ ಪಾರ್ಟ್ನರ್ ನಂದಿನಿ ನ್ಯಾಚುರಲ್ ಕೋಟಿಂಗ್ಸ್ ಅವರು ಒಂದು ಪೌಡರ್ ಕೋಟಿಂಗ್ ಅಸೋಸಿಯೇಷನ್ ಇದು ಇಂಡಸ್ಟ್ರಿ ನಡೆಸ್ತಿದ್ದಾರೆ. ಅವರ 60-65 ಎಂಪ್ಲಾಯೀಸ್ ಇದ್ದಾರೆ ಅವರಲ್ಲಿ, ಆ್ಯಂಡ್ ಅವರು ಒಂದು ಪ್ರೋತ್ಸಾಹದಲ್ಲೇ ಇದು ಒಂದು ಈವೆಂಟನ್ನು ನಾವು ಮಾಡೋಕ್ಕಾಯಿತು. ಬಟ್ ಒಂದು ಚಾಲೆಂಜ್ ಏನಂದರೆ 4 ತಿಂಗಳೊಳಗೆ ನಾವು ಇಂಥ ಒಂದು ದೊಡ್ಡ ಮೆಗಾ ಈವೆಂಟ್ನ ನಮ್ಮಿಂದ ಮಾಡೋಕ್ಕಾಗಿದ್ದು ಕಾರಣ ಇವರ ಲೀಡರ್ಶಿಪ್. ಆ್ಯಂಡ್ ರಮೇಶ್ ಅವರು ಫುಲ್ ಮೀಡಿಯಾ ಫುಲ್ ನೋಡಿಕೊಂಡು ಆಲ್ ಫಾರ್ಮ್ಸ್ ಆಫ್ ಇದರಲ್ಲಿ ಪಬ್ಲಿಸಿಟಿ ಮಾಡಿದ್ರಿಂದ 10,000ಕ್ಕಿಂತ ಜಾಸ್ತಿ ಫುಟ್ಫಾಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ನಿಮ್ಮೆಲ್ಲರಿಗೂ ಧನ್ಯವಾದ. ನೀವೆಲ್ಲರಿಗೂ ಇದನ್ನು ಪ್ರಚಾರ ಮಾಡಬೇಕು, ಸೊ ದಟ್ ಮೋರ್ ಫುಟ್ಫಾಲ್ ಬರಬೇಕು. ನಿಮಗೆ ಧನ್ಯವಾದ. ನಮಸ್ಕಾರ, ನಾನು ಸಂಜಯ್ ಭಟ್ ಅಂತ, ಲಘು ಉದ್ಯೋಗ ಭಾರತಿ ಬೆಂಗಳೂರು ಉತ್ತರದ ಅಧ್ಯಕ್ಷ. ಸೊ ಈ ಸರ್ಫೇಸ್ ಎಕ್ಸ್ಪೋ ಬಗ್ಗೆ ಹೇಳಬೇಕಾದ್ರೆ, ಈ ಸರ್ಫೇಸ್ ಎಕ್ಸ್ಪೋ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಈ ಸರ್ಫೇಸ್ ಎಕ್ಸ್ಪೋನ ಯಾವುದೇ ಅಸೋಸಿಯೇಷನ್ಗಳಾಗಲಿ, ಈಗಿರೋ ಅಸೋಸಿಯೇಷನ್ಗಳಾಗಲಿ ಇಲ್ಲಿವರೆಗೂ ಮಾಡಿರಲಿಲ್ಲ. ಸೊ ಲಘು ಉದ್ಯೋಗ ಭಾರತಿ ವತಿಯಿಂದ ನಾವು ಈ ಸರ್ಫೇಸ್ ಎಕ್ಸ್ಪೋನ ಮೊದಲನೇ ಬಾರಿ ಮಾಡ್ತಾಯಿದ್ದೀವಿ. ಇಲ್ಲಿ ಸರಿಸುಮಾರು 120 ಸ್ಟಾಲ್ಗಳಿವೆ, 120 ಎಕ್ಸಿಬಿಟರ್ಸ್ ಇದ್ದಾರೆ. ಹಾಗೂ 120 ಎಕ್ಸಿಬಿಟರ್ಸ್ ಬರೀ ಬೆಂಗಳೂರು ಕರ್ನಾಟಕದಿಂದ ಅಲ್ಲ, ಪೂರ್ತಿ ದೇಶದ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ, ಎಲ್ಲ ಭಾಗದಿಂದಲೂ ಬಂದಿದ್ದಾರೆ. ಡೆಲ್ಲಿ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹಾಗೆ ಉತ್ತರ ಪ್ರದೇಶ ಆಗಿರ್ಬೋದು, ನಮಗೆ ಎಕ್ಸಿಬಿಟರ್ಸ್ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಹಾಗೆ ನಾವು ಈ ಒಂದು ಎಕ್ಸಿಬಿಷನ್ಗೆ, ಪ್ರದರ್ಶನಕ್ಕೆ ಮೋರ್ ದೆನ್ 10,000 ಜನ, 10,000ಕ್ಕೂ ಮಿಗಿಲಾಗಿ ಜನವನ್ನು ವಿಸಿಟರ್ಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಹಾಗೂ ಇದನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಇದನ್ನು ಮಾಡಬೇಕು ಅಂತ ಇದ್ದೀವಿ. ಇದು ಪ್ಯಾಲೇಸ್ ಗ್ರೌಂಡ್ಸಲ್ಲೇ ಆಗಿರ್ಬೋದು, ಇಲ್ಲ BICಲೇ ಆಗಿರ್ಬೋದು. ಇದನ್ನು ಪಾಪ್ಯುಲರೈಸ್ ಮಾಡೋಕ್ಕೆ ನೀವೆಲ್ಲ ತುಂಬ ಸಹಕಾರ ನೀಡಿದ್ದೀರ, ನಮ್ಮ ಪಬ್ಲಿಕೇಷನಲ್ಲೆಲ್ಲ ಹಾಕಿದ್ದೀರ. ಅದಕ್ಕಾಗಿ ನಾವು ಲಘು ಉದ್ಯೋಗ ಭಾರತಿಯಿಂದ ನಿಮಗೆ ಧನ್ಯವಾದ.